ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ಇವರ ವತಿಯಿಂದ 3ನೇ ವರ್ಷದ ಪ್ರಯುಕ್ತ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಅಂಗವಾಗಿ ಬಡ ಕುಟುಂಬದವರಿಗೆ ದಿನಬಳಕೆ ಮಾಡುವ ಆಹಾರ ದವಸ ಧಾನ್ಯಗಳ ಕಿಟ್ಟು ವಿತರಣೆ ಮಾಡುವ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಧರ್ಮ ಗುರುಗಳಿಗೂ ನಾನು ವಿಶೇಷವಾಗಿ ವಂದಿಸುವನಾಗಿದ್ದೇನೆ. ಈ ಒಂದು ಯುಗಾದಿ ಹಬ್ಬದಲ್ಲಿ ಇಲ್ಲಿ ಬಂದಿರತಂಥ ಎಲ್ಲ ಹಿಂದೂ ಬಾಂಧವರಿಗೂ ಮತ್ತು ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಬಂದಿರತಂಥ ಮುಸ್ಲಿಂ ಬಾಂಧವರು ಕೂಡ ನಾನು ಹೃದಯಪೂರ್ವಕವಾಗಿ ವಂದಿಸುವನಾಗಿದ್ದೇನೆ. ವಿಶೇಷವಾಗಿ ಇಂದು ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಸಹೋದರ ಪಿ ತಿಪ್ಪಣ್ಣ ಬಾಗಲವಾಡ ವಕೀಲರು ಇವರನ್ನು ಮತ್ತು ಸಯ್ಯದ್ ಎಜಾಜ್ ಖಾದ್ರಿ ಸಹಾಯ ಮಾನ್ವಿ ಇವರನ್ನು ಮತ್ತು ಡಾಕ್ಟರ್ ಸಯ್ಯದ್ ಮಿನಾಜ್ ಹುಲ್ ಹಸನ್ ಅಸೋಸಿಯೇಟೆಡ್ ಪ್ರೊಫೆಸರ್ ಇವರನ್ನು ಮತ್ತು ಶ್ರೀ GH ನವೀನ್ ಕುಮಾರ್ ಕುರ್ಡಿ ಪ್ರಧಾನ ಕಾರ್ಯದರ್ಶಿ BJP ರಾಯಚೂರು ಇವರನ್ನು ಮತ್ತು ಶ್ರೀ ಶಿವರಾಜ್ ಉಮಳಿ ಹೋಸರ ಅಧ್ಯಕ್ಷರು ಛಲವಾದಿ ಮಹಾಸಭಾ ಮಾನವಿ ಇವರನ್ನು ಶ್ರೀ ನರೇಶ್ ಇವರನ್ನು ಮತ್ತೊಂದು ಆವರ್ತಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಬಂದಿರ್ತದೆ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಮಾನ್ಯರೇ, ಈಗಾಗಲೇ ನಾನು ಅನೇಕ ವಿಷಯವನ್ನು ತಿಳಿದುಕೊಂಡಿದ್ದೇನೆ. ಸಹೋದರ ಹನುಮಂತ ಕೋಟೆಯವರು ಕಳೆದ 5 ವರ್ಷಗಳಿಂದ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಒಂದಲ್ಲ ಎರಡಲ್ಲ, ಕುಡಿಯುವ ನೀರಿನ ಅರವಟ್ಟಿಗೆ ಇರಬಹುದು, ಬಡ ಜನರಿಗೆ ಆಹಾರ ಧಾನ್ಯ ವಿತರಿಸುವಂಥ ಕಾರ್ಯಕ್ರಮ ಇರಬಹುದು, ಮತ್ತು ರಸ್ತೆ ಬದಿಲಿರ್ತಕ್ಕಂಥ ಚಳಿಗಾಲದಲ್ಲಿ ಬಳಲ್ತಕ್ಕಂಥ ಜನರಿಗೆ ಕಂಬಳಿ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಈ ಒಂದು ಚರ್ಮಕಾರರು ಬಿಸಿಲಿನಲ್ಲಿ ಕೂತ್ಕೊಂಡು ಚರ್ಮಗಾರಿಕೆ ಮಾಡ್ತಿರ್ತಾರೆ ಅವರಿಗೆ ಛತ್ರಿಗಳನ್ನು ಕೊಡುವಂಥ ವಿಷಯ ಇರ್ಬೋದು, ಅಥವಾ ಮುಸ್ಲಿಂ ಧರ್ಮದವರು ಹಿಂದೂ ಧರ್ಮದವರಿಗೆ ಗುರುಗಳನ್ನು ಕರೆಸಿಕೊಂಡು ಅವರಿಗೆ ಸನ್ಮಾನ ಮಾಡಿ ಬಟ್ಟೆಗಳನ್ನು ಕೊಡುವಂಥ ವಿಷಯದಲ್ಲಿ ಇರಬಹುದು. ಇವೆಲ್ಲವನ್ನು ನೋಡುವಾಗ ನಿಜವಾಗಿಯೂ ಇವರ ಸೇವೆ ಅಮೋಘವಾದದ್ದು. ಈ ಸೇವೆ ಇದ್ದಂಥವ್ರು ಮಾಡಲಿಕ್ಕೆ ಸಾಧ್ಯವಿಲ್ಲ, ಇಲ್ಲದಂಥವರೇ ಮಾಡೋದು. ಅದು ಸಮಾಜ ಸೇವೆ ಅಂತಕ್ಕಂಥದ್ದು ಅದು ದೇವರ ಸೇವೆ. ಅದು ಮಾಡಬೇಕಾದ್ರೆ ಎಷ್ಟೋ ಕಷ್ಟ, ಎಷ್ಟೋ ಹಿಂಸೆ, ಎಷ್ಟೋ ಕಣ್ಣೀರಿರ್ತದೆ. ಅಂಥದ್ರಲ್ಲಿ ಹನುಮಂತ ಕೋಟೆಯವರು ತಾವು ಈ ಮಾನ್ಯ ಪಟ್ಟಣದಲ್ಲಿ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಪ್ರಾರಂಭ ಮಾಡಿಕೊಂಡು ಸತತವಾಗಿ 5 ವರ್ಷ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇದನ್ನು ನೋಡಿದಂಥ ಪತ್ರಿಕೆಗಳಲ್ಲಿ ನೋಡಿದಂಥ ಪ್ರಿಯ ಸಹೋದರ, ಅದು ಬೆಂಗಳೂರು ನಗರದಲ್ಲಿದ್ದಂಥ ರಾಮಚಂದ್ರ ಹೂಡಿ ಭಾರತೀಯ ಸೇವಾ ಸಂಸ್ಥೆಯ ಸಂಸ್ಥಾಪಕರು ಅಧ್ಯಕ್ಷರು ಯುವಶಕ್ತಿ ಡಾಕ್ಟರ್ ಸುರೇಶ್ ಅವರು ಗಮನಿಸಿ ಇವರ ಸೇವೆಯನ್ನು ಮದ್ರಾಸ್ನಲ್ಲಿರ್ತಕ್ಕಂಥ ಒಂದು ಯೂನಿವರ್ಸಿಟಿಗೆ ಮಾಹಿತಿಯನ್ನು ಕೊಟ್ಟರು. ಅದು ಯಾವುದಂದರೆ ಈ ಒಂದು ಗ್ಲೋಬಲ್ ಹ್ಯೂಮನ್ ಪೀಸ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿ ಮುಖಾಂತರವಾಗಿ ಇವರ ಕಾರ್ಯವನ್ನು ನೋಡಿ, ಇವರ ವೈಖರಿಯನ್ನು ನೋಡಿ ಇವರಿಗೆ ಗೌರವ ಡಾಕ್ಟರ್ ಪದವಿಯನ್ನು ಕೂಡ ಕೊಡಲಾಯಿತು. ಪ್ರಿಯ ದೇವಜನರೇ, ಇಂದು ಇವರು ಕೇವಲ ಡಾಕ್ಟರ್ ಹನುಮಂತ ಕೋಟೆ ಅಲ್ಲ, ಡಾಕ್ಟರ್ ಹನುಮಂತ ಕೋಟೆ ಇವರು ಸಾಮಾನ್ಯರಲ್ಲ, ಅಸಾಮಾನ್ಯ ವ್ಯಕ್ತಿಯಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಇವರನ್ನು ಇಂದು ಇಲ್ಲಿ ಸಭೆ ಸೇರಿರ್ತಂಥ ನಾವೆಲ್ಲರೂ ಅವ್ರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಬೇಕು. ಅವ್ರ ಕೈ ಹಾಕುವಂಥ ಎಲ್ಲ ಕೆಲಸಕ್ಕೆ ನಾವು ಬೆಂಬಲವಾಗಿ ನಿಂತುಕೊಂಡಿರಬೇಕು. ಯಾಕೆಂದರೆ ಸಮಾಜದಲ್ಲಿ ನಾವು ಏನೇ ಮಾಡಿದ್ರು ಕೂಡ ದೇವರ ಹೆಸರು ನಾವು ಮಾಡಬೇಕಾಗಿದೆ. ಯಾಕೆ ನಮ್ಮ ಬೈಬಲಲ್ಲಿ ಬರೆಯಲ್ಪಟ್ಟಿದೆ, ಈಗ ನಾನು ಹಸಿದಿದ್ದನು ನನಗೆ ಊಟಕ್ಕೆ ಕೊಟ್ಟಿರಿ, ಈಗ ನಾನು ನೀರಡಿಕೆ ಆಗಿತ್ತು ನೀರು ಕೊಟ್ಟಿರಿ, ನಾನು ಬಟ್ಟೆ ಇಲ್ಲದವನಾಗಿದ್ದನು ನನಗೆ ಬಟ್ಟೆ ಕೊಟ್ಟಿರಿ, ನಾನು ರೋಗದಲ್ಲಿ ಬಿದ್ದಿದ್ದೆನು ನನಗೆ ಆಸ್ಪತ್ರೆಗೆ ತೋರಿಸ್ತೀರಿ, ನಾನು ಅನಾಥನಾಗಿದ್ದೆನು ನನ್ನನ್ನು ಸೇರಿಸ್ಕೊಂಡಿರಿ, ನಾನು ಪರದೇಶಿ ಆಗಿದ್ದನು ನನ್ನನ್ನು ಸೇರಿಸ್ಕೊಂಡ್ರಿ ಎಂಬುದಾಗಿ ಹೇಳುವಾಗ ಆ ಸ್ವಾಮಿ ಹೇಳುವಂಥ ಮಾತನ್ನು ಕೇಳಿ ಅಲ್ಲಿದ್ದಂಥ ಜನರು ಶಿಷ್ಯರು, ಸ್ವಾಮಿ ನನಗೆ ಯಾವಾಗ ಹಸಿವೆ ಆಗಿತ್ತು, ಯಾವಾಗ ನಾವು ಊಟ ಕೊಟ್ಟಿವಿ, ನನಗೆ ನೀರಡಿಕೆ ಆಗಿತ್ತು ನೀರನ್ನು ಯಾವಾಗ ಕೊಟ್ರಿ, ನನಗೆ ಯಾವಾಗ ಹಸಿವೆ ಆಗಿತ್ತು, ನನಗೆ ಆಹಾರವನ್ನು ಯಾವಾಗ ಕೊಟ್ರಿ ಎಂಬುದಾಗಿ ಶಿಷ್ಯರು ಕೇಳುವಾಗ ನನ್ನ ಹೆಸರ ಮೇಲೆ ನೀವು ಯಾರಿಗಾದರೂ ಏನೇ ಮಾಡಿದ್ರು ಕೂಡ ನನಗೆ ಮಾಡಿದ ಹಾಗಾಯಿತು ಎಂಬುದಾಗಿ ಸ್ವಾಮಿ ಹೇಳುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಹೌದು ಪ್ರಿಯ ದೇವಜನರೇ ಅಥವಾ ಸಮಾಜದ ಹಿರಿಯರೇ ಮತ್ತು ಮುಖಂಡರೇ, ನಮ್ಮ ಜೀವನದಲ್ಲಿ ನಾವು ಎಷ್ಟೇ ಸಂಪಾದಿಸಿದ್ರು ಕೂಡ ಅದು ನಮ್ಮ ಜೊತೆಗೆ ಬರೋದಿಲ್ಲ. ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣ ನಷ್ಟಪಟ್ಟರೆ ಪ್ರಯೋಜನವೇನು ಎಂಬುದಾಗಿ ಬೈಬಲಲ್ಲಿ ನಮಗೆ ಹೇಳಲ್ಪಡ್ತದೆ. ಅದಕ್ಕೋಸ್ಕರವಾಗಿ ಈ ಲೋಕದಲ್ಲಿದ್ದಂಥ ಆಸ್ತಿ ಅಂತಸ್ತು ನಮ್ಮ ಕುಟುಂಬಕ್ಕೆ ಬೇಕು ಇಲ್ಲ ಅನ್ನೋದಿಲ್ಲ. ಆದರೆ ದೇವರು ಕೊಟ್ಟಂಥ ಆಸ್ತಿ ಅಂತಸ್ತಿನಲ್ಲಿ ನಾವು ಬಡವರಿಗೆ ದಾನ ಮಾಡೋದ್ರ ಮುಖಾಂತರವಾಗಿ, ಸಹಾಯ ಮಾಡೋದ್ರ ಮುಖಾಂತರವಾಗಿ ನಾವು ದೇವರನ್ನು ಘನಪಡಿಸಬೇಕು. ಆಗ ಆಶೀರ್ವಾದ ನಮಗೆ ದೊರಕುತ್ತದೆ. ಆಗ 1ರಷ್ಟಲ್ಲ 4ರಷ್ಟು ದೇವರು ಹಿಂದಕ್ಕೆ ಕೊಡ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾಕಂದರೆ ಈ ಲೋಕದಲ್ಲಿ ಹೇಳ್ತದೆ, ಉದಾರವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ. ನಾವು ದೇವರ ಹೆಸರ ಮೇಲೆ ಉದಾರವಾಗಿ ಕೊಡಬೇಕು, ಬಡವರಿಗೆ ಕೊಟ್ಟು ಅದನ್ನು ಅಂಗಿಸಬಾರದು. ಮತ್ತು
ದೀನರಿಗೂ ಕೊಟ್ಟು ಹಂಗಿಸಬಾರದು. ಯಾಕೆ ನಾವು ಏನೇ ಕೊಟ್ಟು ಕೂಡ ನಾವು ದೇವರಿಗೆ ಕೊಡ್ತಾ ಇದ್ದೀವಿ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಆಗ ಆತ ಹೇಳ್ತಾನೆ, ಈಗ ನೀವು ಕೊಡಿರಿ, ಕೊಡಲು ಪಡುವುದು, ಹಿಡಿದು ಅಲ್ಲಾಡಿಸಿರಿ, ನಿಮ್ಮ ಸೆರೆಗೂ ಅರೆಷ್ಟು ಮಟ್ಟಿಗೆ ನಿಮ್ಮ ಸೆರೆಯನ್ನು ತುಂಬಿಸುತ್ತೀರಿ ಎಂಬುದಾಗಿ. ಆ ಒಂದು ಮುಸ್ಲಿಂ ಇದು ಹಿಂದಿ ಭಾಷೆಯಲ್ಲಿ ಒಂದು ಮಾತು ಹೇಳ್ತದೆ, ಅಲ್ಲಾ ದಿಯತು ಚಪ್ಪರ್ ಪಾಡಿಕೆ ದೇತಕತ್ತ ಅಂತೇಳಿ. ದೇವ್ರು ಕೊಡುವಾಗ ನಮ್ಮಲ್ಲಿ ಸ್ಥಳ ಹಿಡಿಯಲಾರಷ್ಟು ಸುವರನ್ನು ಕೊಡುತ್ತಾನೆ. ಅದಕ್ಕೋಸ್ಕರವಾಗಿ ನಾವು ಕೊಡುವುದನ್ನು ಕಲಿಯಬೇಕು. ನಾವು ಯಾವಾಗ ಕೊಡುವುದನ್ನು ಕಲಿತೇವೋ ಆಗ ನಾವು ಉದ್ಧಾರವಾಗುತ್ತೇವೆ. ಬೈಬಲಲ್ಲಿ ಒಂದು ಮಾತು ಹೇಳ್ತೇನೆ ಗೊತ್ತಾ, ನಾನು ದೀನನನ್ನು ತಿಪ್ಪೆಯಿಂದ ಎತ್ತಿ ದರಿದ್ರನನ್ನು ಧೂಳಿಂದ ಎಬ್ಬಿಸಿ ಪ್ರಭುಗಳೊಂದಿಗೆ ಕೂಡಿಸುತ್ತೇನೆ ಎಂಬುದಾಗಿ. ಅದನ್ನು ದೊಡ್ಡವರ ಜೊತೆ ಕೂಡಿಸುತ್ತಾನೆ. ಯಾವಾಗ ನಮ್ಮಲ್ಲಿ ಉದಾರವಾದ ಮನಸ್ಸು ಬಂದಾಗ, ಯಥಾರ್ಥವಾದ ಮನಸ್ಸು ಬಂದಾಗ, ಸಂತೋಷವಾದ ಗುಣ ನಮ್ಮಲ್ಲಿ ಬಂದಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಅದಕ್ಕೋಸ್ಕರವಾಗಿ ಇಲ್ಲಿವರೆಗೆ ಹನುಮಂತ ಕೋಟೆಯವರು ಮಾಡಿದಂಥ ಎಲ್ಲ ಕಾರ್ಯವು ಶ್ಲಾಘನೀಯವಾದದ್ದು, ಸ್ಮರಿಸುವಂಥದ್ದು. ಇಂದು ಇಲ್ಲಿವರೆಗೆ ಅನೇಕ ಕಾರ್ಯಗಳು ಮಾಡಿದ್ದಾರೆ. ಇನ್ನೂ 2 ಕೊರತೆ ಅವರಿಗಿದೆ. ಒಂದು, ಅಂತಿಮ ಯಾತ್ರೆಯ ಒಂದು ವಾಹನ ಬೇಕಾಗಿದೆ ಮತ್ತು ಅಂತಿಮ ಯಾತ್ರೆಯ ತೇರು ಅದು ಚಟ್ಟ ಬೇಕಾಗಿದೆ. ಅದಕ್ಕೆ ಕೂಡ ನಾವು ಎಲ್ಲರೂ ಸೇರಿ ಸಹಾಯ ಮಾಡೋದಾದರೆ ಖಂಡಿತವಾಗಿಯೂ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಏನಾದರೂ ಹಾಗೂ ಮೊದಲು ಮಾನವನಾಗು ಎಂಬುದಾಗಿ ಒಂದು ಮಾತಿದೆ. ಅದಕ್ಕೋಸ್ಕರವಾಗಿ ನಾವು ಮಾನವರಾಗಿ ಮಾನವೀಯತೆಯನ್ನು, ಮಾನವ ಧರ್ಮವನ್ನು ಮತ್ತು ಮಾನವ ಗುಣಲಕ್ಷಣಗಳನ್ನು ಅಳವಡಿಸಿಕೊಳ್ಳುವುದಾದರೆ ಮಾತ್ರ ನಮ್ಮ ಜೀವನವು ಸಾರ್ಥಕವಾಗುತ್ತದೆ. ಜೈ ಹಿಂದ್, ಜೈ ಕರ್ನಾಟಕ.